ಟೀಮ್ ಇಂಡಿಯಾದ ಕೋಚ್ ಆಗಿ ಗೌತಮ್ ಗಂಭೀರ್ ಅವರಿಗೆ ಇದು ಹೊಸ ಅಧ್ಯಾಯ. ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಟೀಮ್ ಇಂಡಿಯಾದ ಕೆಲವು ಆಟಗಾರರಿಗೆ ಖಡಕ್ ಆಗಿರುವಂತಹ ಸಂದೇಶವನ್ನ ಸಹ ರವಾನೆ ಮಾಡಿದ್ದಾರೆ. ಗೌತಮ್ ಗಂಭೀರ್ ಇದೀಗ ಟೀಮ್ ಇಂಡಿಯಾದ ಕೋಚ್ ಆದ್ಮೇಲೆ ವಿರಾಟ್ ಕೊಹ್ಲಿ ಅವರನ್ನ ಕಡೆಗಣಿಸ್ತಾರಾ, ಅವರನ್ನ ಟಾರ್ಗೆಟ್ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಅದಕ್ಕೆ ಗೌತಮ್ ಗಂಭೀರ್ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ಸ್ ಆಗಿರುವಂತಹ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಜೀವನದ ಬಗ್ಗೆ ಸಹ ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಸಿದ್ಧರಿರಬೇಕು, ಆಡಬಹುದು ಆ ವರ್ಲ್ಡ್ ಕಪ್ ಅನ್ನ, ಆದರೆ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡು ಬಂದರೆ ಮಾತ್ರ ಎನ್ನುವ ಸಂದೇಶವನ್ನ ಸಹ ಈ ಇಬ್ಬರು ಆಟಗಾರರಿಗೂ ಸಹ ನೀಡಿದ್ದಾರೆ. 2027 ವರ್ಲ್ಡ್ ಕಪ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಇರ್ತಾರೆ ಅನ್ನೋ ಸುಳಿವನ್ನ ಟೀಮ್ ಇಂಡಿಯಾದ ಹೊಸ ಕೋಚ್ ಗೌತಮ್ ಗಂಭೀರ್ ನೀಡಿದ್ದಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಟೀಮ್ ಇಂಡಿಯಾಗೆ ಗೌತಮ್ ಗಂಭೀರ್ ಹೊಸದಾಗಿ ಕೋಚ್ ಆಗಿ ಆಯ್ಕೆಯಾದ ನಂತರ ಮೊದಲ ಸೀರೀಸ್ ನಡೀತಾ ಇದೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ. ಈ ಪ್ರವಾಸದಲ್ಲಿ ಅಂದರೆ ಇಂಡಿಯಾ ಶ್ರೀಲಂಕಾ ಪ್ರವಾಸವನ್ನು ನಿನ್ನೆ ಕೈಗೊಂಡಿದೆ. ನಿನ್ನೆ ಶ್ರೀಲಂಕಾವನ್ನು ತಲುಪಿ ಕೂಡ ಆಗಿದೆ. ಈ ಸರಣಿಯಲ್ಲಿ 3 ಪಂದ್ಯಗಳ T20, 3 ಪಂದ್ಯಗಳ ಏಕದಿನ ಸರಣಿಯನ್ನು ಭಾರತ ಆಡಲಿದೆ. ಗೌತಮ್ ಗಂಭೀರ್ ಅವರಿಗೆ ಇದು ಹೊಸ ಅಧ್ಯಾಯ. ಆಸ್ ಎ ಪ್ಲೇಯರ್ ಆಗಿ ಟೀಮ್ ಇಂಡಿಯಾವನ್ನ ಪ್ರತಿನಿಧಿಸಿದ್ದಾಗಿದೆ. ಸಾಕಷ್ಟು ಟ್ರೋಫಿಗಳ ಜೊತೆಗೆ ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಗಿದೆ. ಅದರ ಜೊತೆಗೆ IPL ನಲ್ಲಿ ಸಾಕಷ್ಟು ತಂಡಗಳಲ್ಲಿ ಆಡಿದ್ದಾಗಿದೆ. IPL ನಲ್ಲಿ ಕೋಚ್ ಅನುಭವವನ್ನು ಪಡೆದುಕೊಂಡಿದ್ದಾಗಿದೆ. ಆದರೆ ಟೀಮ್ ಇಂಡಿಯಾದ ಕೋಚ್ ಆಗಿ ಗೌತಮ್ ಗಂಭೀರ್ ಅವರಿಗೆ ಇದು ಹೊಸ ಅಧ್ಯಾಯ. ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕಂದ್ರೆ ರಾಹುಲ್ ದ್ರಾವಿಡ್ ಅವರ ತೆರವಾದ ಸ್ಥಾನಕ್ಕೆ ಗೌತಮ್ ಗಂಭೀರ್ ಅವರು ಬಂದಿರುವ ಕಾರಣಕ್ಕೆ ಸಾಕಷ್ಟು ನಿರೀಕ್ಷೆಗಳು ಗೌತಮ್ ಗಂಭೀರ್ ಅವರ ಮೇಲಿದೆ. ಟೀಮ್ ಇಂಡಿಯಾ ಶ್ರೀಲಂಕಾ ಸರಣಿಗೆ ಭಾಗವಹಿಸುವುದಕ್ಕಿಂತ ಮುಂಚೆ ನಡೆದಂತಹ ಒಂದು ಪ್ರೆಸ್ ಮೀಟ್ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಗೌತಮ್ ಗಂಭೀರ್ ಅವರು ಕ್ಲಾರಿಟಿಯನ್ನು ನೀಡಿದ್ದಾರೆ. ಇದರಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗಿನ ಮನಸ್ತಾಪ ಇರಬಹುದು, ಟೀಮ್ ಇಂಡಿಯಾವನ್ನ ಮುಂದೆ ಯಾವ ರೀತಿ ನಡೆಸ್ತೀನಿ ಅನ್ನೋದನ್ನ ಸೂಚಿಸೋದಿರ್ಬೋದು, ಹಾಗೂ ಟೀಮ್ ಇಂಡಿಯಾದ ಕೆಲವು ಆಟಗಾರರಿಗೆ ಖಡಕ್ ಆಗಿರುವಂತಹ ಸಂದೇಶವನ್ನ ಸಹ ರವಾನೆ ಮಾಡಿದ್ದಾರೆ. ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಟೀಮ್ ಇಂಡಿಯಾದ ಆಟಗಾರರಿಗೆ ಗೌತಮ್ ಗಂಭೀರ್ ಅವರು ಕೊಟ್ಟಿರುವ ಖಡಕ್ ಸಂದೇಶ ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ನೀವು ನಾನು ಈ ಸರಣಿಯಲ್ಲಿ ಆಡ್ತೀನಿ, ಆ ಸರಣಿಯಲ್ಲಿ ಆಡಲ್ಲ, ನನಗೆ ಈ ಸರಣಿಯಿಂದ ಬ್ರೇಕ್ ಬೇಕು, ನಾನು ನೆಕ್ಸ್ಟ್ ಇನ್ನೊಂದು ಸರಣಿ ಬರುತ್ತಲ್ಲ ಅಲ್ಲಿ ಆಡ್ತೀನಿ, ಈ ತರಹದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ಬಿಟ್ಬಿಡಿ. ಟೀಮ್ ಇಂಡಿಯಾದ ಆಟಗಾರರು ಎಲ್ಲಾ ಸರಣಿಗೂ ರೆಡಿ ಇರಬೇಕು. ಆ ಸರಣಿಗೆ ನಿಮ್ಮನ್ನ ಆಯ್ಕೆ ಮಾಡೋದು ಬಿಡೋದು ಆಯ್ಕೆ ಸಮಿತಿಗೆ ಬಿಟ್ಟದ್ದು. ಆದರೆ ನೀವು ಎಲ್ಲಾ ಸರಣಿಗೂ ಕೂಡ ರೆಡಿ ಇರಬೇಕು. ಇನ್ಮೇಲೆ ನೀವು ನಿಮ್ಮ ಆಯ್ಕೆಗೆ ತಕ್ಕಂತೆ ಸರಣಿಗಳನ್ನು ಆಡೋದಕ್ಕೆ ಬರೋದಿಲ್ಲ ಎನ್ನುವ ಸ್ಪಷ್ಟ ಸಂದೇಶವನ್ನ ಟೀಮ್ ಇಂಡಿಯಾದ ಎಲ್ಲಾ ಆಟಗಾರರಿಗೂ ಗೌತಮ್ ಗಂಭೀರ್ ಅವರು ನೀಡಿದ್ದಾರೆ. ಅದರ ಜೊತೆಗೆ ಟೀಮ್ ಇಂಡಿಯಾ ಏನು 3 ಫಾರ್ಮ್ಯಾಟ್ ನಲ್ಲಿ ಕ್ರಿಕೆಟ್ ಆಡುತ್ತೆ, ಒಂದು T20, ಮತ್ತೊಂದು ಏಕದಿನ, ಮತ್ತೊಂದು ಟೆಸ್ಟ್. ಈ 3 ಫಾರ್ಮ್ಯಾಟ್ಗೂ ಕೂಡ ಪ್ರತ್ಯೇಕ ಆಟಗಾರರನ್ನ ಸೆಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಯೋಚನೆ ಕೂಡ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಈಗ ಕೆಲವು ಆಟಗಾರರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಉತ್ತಮವಾದ ಆಟವನ್ನ ಆಡ್ತಾರೆ, ಅವರು T20 ನಲ್ಲಿ ಅಷ್ಟೊಂದು ಉತ್ತಮವಾದ ಆಟವನ್ನ ಆಡೋದಿಲ್ಲ. ಹಾಗಾಗಿ ಅವರನ್ನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಮಾತ್ರ ಬಳಸಿಕೊಳ್ಳೋದು. ಇನ್ ಕೆಲವರು ಏಕದಿನದಲ್ಲಿ ಅತ್ಯುತ್ತಮವಾಗಿ ಆಡ್ತಾರೆ, ಅವರು ಟೆಸ್ಟ್ ನೇಲಿ ಆಡಲ್ಲ. ಇನ್ ಕೆಲವರು T20 ನಲ್ಲಿ ಅತ್ಯುತ್ತಮವಾಗಿ ಆಡ್ತಾರೆ, ಅವರು ಏಕದಿನದಲ್ಲಿ ಆಡಲ್ಲ. ಹೀಗಾಗಿ 3 ಫಾರ್ಮ್ಯಾಟ್ನ ಕ್ರಿಕೆಟ್ಗೂ ಪ್ರತ್ಯೇಕ ಆಟಗಾರರನ್ನ ನೇಮಿಸುವ ದೃಷ್ಟಿನಲ್ಲಿ ಕೂಡ ಯೋಚನೆ ನಡೀತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಟೀಮ್ ಇಂಡಿಯಾದ ಹೊಸ ಕೋಚ್ ಗೌತಮ್ ಗಂಭೀರ್. ಅದರ ಜೊತೆಗೆ ಟೀಮ್ ಇಂಡಿಯಾದ ಸ್ಟಾರ್ ಪ್ಲೇಯರ್ಸ್ ಆಗಿರುವಂತಹ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರ ಕ್ರಿಕೆಟ್ ಜೀವನದ ಬಗ್ಗೆ ಸಹ ಮಾತನಾಡಿದ್ದಾರೆ. ಈ ಇಬ್ಬರು ಆಟಗಾರರು ಈಗ ಆಲ್ರೆಡಿ T20 ಇಂಟರ್ನ್ಯಾಷನಲ್ಗೆ ತಮ್ಮ ನಿವೃತ್ತಿಯನ್ನ ಘೋಷಣೆ ಮಾಡಿ ಆಗಿದೆ. ಇನ್ನು ಮುಂದೆ ಈ ಇಬ್ಬರು ಆಟಗಾರರು ಕೂಡ ಟೆಸ್ಟ್ ಹಾಗೂ ಏಕದಿನ ಕ್ರಿಕೆಟ್ ನಲ್ಲಿ ಮಾತ್ರ ಮುಂದುವರಿತಾರೆ. ಇವರು ಏಕದಿನ ಕ್ರಿಕೆಟ್ ನಲ್ಲಿ ಮುಂದುವರಿಯೋದಕ್ಕೆ ಗೌತಮ್ ಗಂಭೀರ್ ಅವರು ಸಾಕಷ್ಟು ಸಲಹೆಗಳನ್ನು ಸಹ ನೀಡಿದ್ದಾರೆ. ಈ ವರ್ಷದ ಅಂತ್ಯದಲ್ಲಿ ಬರುವಂತಹ ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಅವರಿಬ್ಬರು ಲಭ್ಯರಿರಬೇಕು, ಫಿಟ್ನೆಸ್ ಅನ್ನ ಕಾಪಾಡ್ಕೋಬೇಕು. ಅದರ ಜೊತೆಗೆ ಮುಂದಿನ ವರ್ಷ ಬರುವಂತಹ ICC ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಅವರು ಲಭ್ಯರಿರಬೇಕು, ಅವರು ಆಡಬಹುದು. ಅದರ ಜೊತೆಗೆ 2027 ಬರುವಂತಹ ಏಕದಿನ ವಿಶ್ವಕಪ್ ಅನ್ನ ಆಡುವ ನಿಟ್ಟಿನಲ್ಲೂ ಸಹ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರು ಸಿದ್ಧರಿರಬೇಕು, ಆಡಬಹುದು ಆ ವರ್ಲ್ಡ್ ಕಪ್ ಅನ್ನ, ಆದರೆ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡು ಬಂದರೆ ಮಾತ್ರ ಎನ್ನುವ ಸಂದೇಶವನ್ನ ಸಹ ಈ ಇಬ್ಬರು ಆಟಗಾರರಿಗೂ ಸಹ ನೀಡಿದ್ದಾರೆ. ಅಂದ್ರೆ ಒಂದಂತೂ ಕ್ಲಿಯರ್ ಆಯಿತು, 2027 ವರ್ಲ್ಡ್ ಕಪ್ ನಲ್ಲಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಇರ್ತಾರೆ ಅನ್ನೋ ಸುಳಿವನ್ನ ಟೀಮ್ ಇಂಡಿಯಾದ ಹೊಸ ಕೋಚ್ ಗೌತಮ್ ಗಂಭೀರ್ ನೀಡಿದ್ದಾರೆ. ಇದೆಲ್ಲದರ ನಂತರ
ಗೌತಮ್ ಗಂಭೀರ್ ಅವರು ಮತ್ತೊಂದು ವಿಚಾರಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಗೌತಮ್ ಗಂಭೀರ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿ ಆಯ್ಕೆಯಾದ ತಕ್ಷಣ ಎಲ್ಲರ ಗಮನ ನೆಟ್ಟಿದ್ದು ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ಅವರ ರಿಲೇಶನ್ಶಿಪ್ ಮೇಲೆ. ಈ ಹಿಂದೆ IPL ನಲ್ಲಿ ಸಾಕಷ್ಟು ಪಂದ್ಯಗಳಲ್ಲಿ ಅವರಿಬ್ಬರ ನಡುವೆ ಮೈದಾನದಲ್ಲೇ ಗಲಾಟೆಗಳು ನಡೆದಿರೋದನ್ನ ನಾವು ನೋಡಿದ್ದೀವಿ. ಅವರು ಪ್ಲೇಯರ್ ಆಗಿದ್ದಾಗಲೂ ಕೂಡ ಹಾಗೂ ಆಪೋಸಿಟ್ ತಂಡದ ಕೋಚ್ ಆಗಿದ್ದಾಗಲೂ ಕೂಡ ಇವರಿಬ್ಬರ ನಡುವೆ ಮೈದಾನದಲ್ಲಿ ವಾಗ್ವಾದ ನಡೆದಿತ್ತು. ಅಂತಹ ಗೌತಮ್ ಗಂಭೀರ್ ಇದೀಗ ಟೀಮ್ ಇಂಡಿಯಾದ ಕೋಚ್ ಆದ್ಮೇಲೆ ವಿರಾಟ್ ಕೊಹ್ಲಿ ಅವರನ್ನ ಕಡೆಗಣಿಸ್ತಾರಾ, ಅವರನ್ನ ಟಾರ್ಗೆಟ್ ಮಾಡ್ತಾರಾ ಅಂತ ಎಲ್ಲರೂ ಕೂಡ ಊಹೆ ಮಾಡಿದ್ರು. ಅದಕ್ಕೆ ಗೌತಮ್ ಗಂಭೀರ್ ಸ್ಪಷ್ಟವಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ನನ್ನ ಹಾಗೂ ಕೊಹ್ಲಿಯ ಏನ್ ಮನಸ್ತಾಪ ಇದೆಯಲ್ಲ ಅದು ನಮ್ಮಿಬ್ಬರ ವೈಯಕ್ತಿಕ. ನಾವು ಯಾವುದೇ TRPಗೋಸ್ಕರ ಮೈದಾನದಲ್ಲಿ ಜಗಳ ಆಡಲ್ಲ. ಅದು ನಮ್ಮಿಬ್ಬರ ವೈಯಕ್ತಿಕ ಸಂಬಂಧ. ಅದನ್ನ ಹೊರತುಪಡಿಸಿ ಮೈದಾನದ ಒಳಗೆ ಹಾಗೂ ಮೈದಾನದಿಂದ ಆಚೆಗೆ ನಮ್ಮಿಬ್ಬರ ಸಂಬಂಧ ಉತ್ತಮವಾಗಿದೆ. ವಿರಾಟ್ ಕೊಹ್ಲಿ ಅತ್ಯುತ್ತಮ ಅಥ್ಲೀಟ್ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅವರು ಮುಂಬರುವ ದಿನಗಳಲ್ಲಿ ಭಾರತೀಯ ಕ್ರಿಕೆಟ್ ಅನ್ನ ಉತ್ತುಂಗಕ್ಕೆ ಏರಿಸುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾರೆ. ನಾವಿಬ್ಬರೂ ಕೂಡ ಟೀಮ್ ಇಂಡಿಯಾವನ್ನ ಮುಂಬರುವ ಸಾಕಷ್ಟು ಸರಣಿಗಳಲ್ಲಿ ಭವಿಷ್ಯದ ದೃಷ್ಟಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಇಬ್ಬರೂ ಕೂಡ ಟೀಮ್ ಇಂಡಿಯಾಗೋಸ್ಕರ ಕೆಲಸವನ್ನ ಮಾಡ್ತೀವಿ. ನಮ್ಮಿಬ್ಬರ ನಡುವೆ ಇರುವ ಮನಸ್ತಾಪ ಯಾವುದೇ ರೀತಿಯ ಎಫೆಕ್ಟ್ ಅನ್ನ ನಮ್ಮಿಬ್ಬರ ಸಂಬಂಧದ ಮೇಲೆ ಹಾಗೂ ಪ್ಲೇಯರ್ ಹಾಗೂ ಕೋಚ್ನ ಸಂಬಂಧದ ಮೇಲೆ ಪರಿಣಾಮವನ್ನ ಬೀರಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡುವುದರ ಮೂಲಕ ಸಾಕಷ್ಟು ಪ್ರಶ್ನೆಗಳಿಗೆ ಗೌತಮ್ ಗಂಭೀರ್ ನಿನ್ನೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬೇಕು. ಏನನ್ಸುತ್ತೆ, ಆಸ್ ಎ ಕೋಚ್ ಗೌತಮ್ ಗಂಭೀರ್ ಅವರು ಇಷ್ಟೊಂದು ನಿರ್ಧಾರವನ್ನ ತೆಗೆದುಕೊಂಡಿರೋದು, ಫ್ಯೂಚರ್ನ ದೃಷ್ಟಿಯಲ್ಲಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿರೋದು, ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಭವಿಷ್ಯದ ದೃಷ್ಟಿಯಲ್ಲಿ ಅವರು ಯೋಚಿಸುತ್ತಾ ಇರುವಂತಹ ರೀತಿ ಎಲ್ಲದರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.